ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಗುರುವಾರ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಈಗ ಬಾಗಿಲಿಗೆ ನೀರು ಹಾಕ್ಕೊಳ್ತಾ ಇದ್ದೀನಿ, ಕಸ ಎಲ್ಲ ಗುಡಿಸ್ಕೊಂಡು. ಸೊ ಈಗ ಟೈಮ್ ಬಂದು ಆಲ್ರೆಡಿ 7 ಗಂಟೆ ಆಗಿದೆ ಫ್ರೆಂಡ್ಸ್. ಕಿಚನ್ಗೆ ಹೋದರೆ ನಾನು ಒಂದು ಅರ್ಧ ಅವರ್ ಸಾಕು ನನಗೆ ಅಡುಗೆ ನಾಷ್ಟ ಎಲ್ಲ ಮಾಡೋಷ್ಟರಲ್ಲಿ. ಸೊ ಕರೆಕ್ಟಾಗಿ 7 ಗಂಟೆ ಹಂಗೆ ಹೊರಗಡೆ ಬಂದು ಕಸ ಎಲ್ಲ ಗುಡಿಸ್ಕೊಂಡು ಗಾಡಿಗಳಿಗೂ ನೀರು ಹಾಕ್ಕೊಂಡು ಹಾಗೆ ಬಾಗಿಲಿಗೂ ನೀರು ಹಾಕ್ಕೊಂಡು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಡೈಲಿ ನಂದು ರೊಟೀನ್ ಹೀಗೆ ಇರುತ್ತೆ. ಎದ್ದಿದ ತಕ್ಷಣ ಫಸ್ಟು ರೆಡಿಯಾಗಿ ಕೈಕಾಲು ಮುಖ ತೊಳ್ಕೊಂಡು ನಮ್ಮ ಮನೆಯವ್ರ ಫೋನು ಹಾಗೆ ಅದು ವಾಚು ಏರ್ಪೋರ್ಟ್ಸ್ ಎಲ್ಲ ಚಾರ್ಜಿಂಗ್ ಹಾಕಿ ಆಮೇಲೆ ಕಿಚನ್ಗೆ ಹೋಗಿ ಫಸ್ಟು ಅಡುಗೆನೂ ನಾಷ್ಟ ಎರಡೂ ಮುಗಿಸಿ ಅಂದರೆ ಅಡುಗೆ ಮಾಡಿ ಆಮೇಲೆ ಹೊರಗಡೆ ಕೆಲಸ ನೋಡ್ಕೊಳ್ತೀನಿ. ಯಾಕಂದರೆ ಮನೇಲಿ ಇರೋ ಕೆಲಸ ನಾನು ಲೇಟಾಗಿ ಮಾಡ್ಕೊಂಡ್ರೂ ಪರವಾಗಿಲ್ಲ, ಆದರೆ ನಮ್ಮ ಮನೆಯವ್ರಿಗೆ ಕೆಲಸಕ್ಕೆ ಹೋಗೋದಕ್ಕೆ ಲೇಟ್ ಆಗಬಾರ್ದು. ಅವ್ರಿಗೆ ನಾಷ್ಟ ಊಟ ಅದು ಬೇರೆ ಆರಿರಬೇಕು. ಅವ್ರು ತೊಗೊಂಡೋಗೋಷ್ಟರಲ್ಲಿ ಬಿಸಿಯಲ್ಲೇ ಬಾಕ್ಸ್ ಕಟ್ಬಿಟ್ರೆ ಅದು ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ನಾನು ಅದೇ ಕೆಲಸ ಮುಗಿಸ್ಕೊಳ್ತೀನಿ. ಸೊ ಫೈನಲಿ ರಂಗೋಲಿ ಕೂಡ ಹಾಕ್ಕೊಂಡಿದ್ದಾಯಿತು. ಇವತ್ತು 11ರಿಂದ 6 ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇದು ದೊಡ್ಡ ರಂಗೋಲಿ. ಸೊ ಇದನ್ನು ನಾಳೆ ಶುಕ್ರವಾರ ಹಾಕೋಣ ಅಂದ್ಕೊಂಡೆ, ಬಟ್ ಯಾವುದೂ ನೆನಪಾಗಲಿಲ್ಲ ಸಡನ್ನಾಗಿ, ಅದಕ್ಕೆ ಇದೇ ಹಾಕ್ಕೊಂಡ್ಬಿಟ್ಟೆ. ಸೊ ಫೈನಲಿ ಆಮೇಲೆ ಒಳಗಡೆ ಬಂದು ನಮ್ಮ ಮನೆಯವ್ರಿಗೆ ಬಾಕ್ಸ್ ಕೂಡ ಪ್ಯಾಕ್ ಮಾಡಿದೆ. ಇದು ಅವರೆಕಾಯಿ ಇತ್ತಲ್ಲ ಅದರದ್ದು ಹುಳಿ ಮಾಡಿ ಹಾಗೆ ಸೌತೆಕಾಯಿ ರೈಸು ಎಲ್ಲ ಅವ್ರಿಗೆ ಬಾಕ್ಸ್ ಮಾಡಿಕೊಟ್ಟೆ. ಆಮೇಲೆ ನೆನ್ನೆ ನೈಟ್ ಸಾಂಬಾರು ಮಾಡಿದ್ನಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವ್ರು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವರು ಒನ್ ಟೈಮ್ ಮಾಡಿದ್ದು ಇನ್ನೊಂದು ಟೈಮ್ ತಿನ್ನೋದಿಲ್ಲ. ಸೊ ಚೆನ್ನಾಗಿತ್ತಲ್ವ, ಅದಕ್ಕೆ ಇದು ತಿನ್ಕೋ ಪ್ಲೀಸ್ ಅಂತ ಅದನ್ನೇ ಹಾಕ್ಕೊಟ್ಬಿಟ್ಟೆ. ಸೊ ಅವರು ನಾಷ್ಟ ಮಾಡ್ಕೊಳ್ಳೋಷ್ಟರಲ್ಲಿ ಅವ್ರಿಗೂ ಕೂಡ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದ್ದೆ. ಸೊ ಈಗ ಅವರು ನಾಷ್ಟ ಮಾಡ್ಕೊಂಡು ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಬಾಯ್ ಬಾಯ್. ಸೊ ಫ್ರೆಂಡ್ಸ್, ನಮ್ಮ ಮನೆಯವ್ರು ಹೋದ್ಮೇಲೆ ನನ್ನ ಫ್ರೆಂಡ್ ಕಾಲ್ ಮಾಡಿದರು. ಸೊ ನಿನ್ನೆ ಕಾಲ್ ಮಾಡಿದಾಗ ಮಾತಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಕಾಲ್ ಮಾಡಿದ್ರಲ್ಲ, ಸೊ ಮಾತಾಡಿಕೊಂಡೆ. ಮನೆ ಕೆಲಸ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು, ಮನೆ ಕಸ ಗುಡಿಸಿ ಒರೆಸಿದ್ದೆಲ್ಲ ಮುಗಿಸ್ಕೊಂಡೆ. ಆಮೇಲೆ ನೀರು ಇಟ್ಕೊಬರೋಕ್ಕೆ ಬಂದಿದ್ದೆ. ಸೊ ಆಮೇಲೆ ಮೂವಿ ಇತ್ತು ಫ್ರೆಂಡ್ಸ್, ನನ್ನ ತಮ್ಮ ಡೌನ್ಲೋಡ್ ಮಾಡಿಕೊಟ್ಟು ಹೋಗಿದ್ದ ಅಂತಂದಲ್ಲ. ಸೊ ಅದಕ್ಕೆ ನೆನ್ನೆ ಜೋಳ ಬೇಯಿಸಿದ್ನಲ್ಲ, ಅದ್ರಲ್ಲಿ ಸ್ವಲ್ಪ ಜೋಳ ಇತ್ತು, ಅದನ್ನು ತಿನ್ಕೊಂಡು ಹಾಗೆ ಮೂವಿ ನೋಡ್ತಾ ಇದ್ದೆ. ಅಷ್ಟರಲ್ಲಿ ನಿನ್ನೆ ಸಿಲಿಂಡರ್ ಚೇಂಜ್ ಮಾಡಿದ್ವಿ ಅಂದಲ್ಲ, ಸೊ ಅದು ಬುಕ್ ಮಾಡಿದ್ವಿ ತಕ್ಷಣಕ್ಕೆ, ಅದು ಕೂಡ ಹಾಗೆ ಬಂದಿತ್ತು. ಸೊ ಅದನ್ನೆಲ್ಲ ಈಸ್ಕೊಂಡೆ. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಗುರುವಾರ. ಸೊ ಈಗ ಮಧ್ಯಾಹ್ನ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ತೀನಿ. ಸೊ ಬೆಳಗ್ಗೆಯಿಂದ ನೋಡಿದ್ರಲ್ಲ ಎಲ್ಲ ಕೆಲಸ ಮುಗೀತು. ಸೊ ನನ್ನ ಫ್ರೆಂಡ್ ನಿನ್ನೆ ಕಾಲ್ ಮಾಡಿದ್ರು. ಸೊ ನಾನು ಕಾಲ್ ಮಾಡಿದಾಗ ಅವ್ರು ಬ್ಯುಸಿ ಇದ್ದರು, ಅವ್ರು ಕಾಲ್ ಮಾಡಿದಾಗ ನಾನು ಬ್ಯುಸಿ ಇದೆ. ಸೊ ಮಾತಾಡೋಕ್ಕಾಗಿರಲಿಲ್ಲ. ಸೊ ಬೆಳಗ್ಗೆನೇ ಕಾಲ್ ಮಾಡಿ ಮಾತಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಬಿಟ್ಟೆ. ಮನೆ ಕಸ ಗುಡಿಸಿ ಒರೆಸಿದ್ದು, ಕಿಚನ್ ಕ್ಲೀನ್ ಮಾಡಿದ್ದು ಎಲ್ಲ ಮುಗ್ದೋಯ್ತು. ಸೊ ನೀರು ಕೂಡ ಇಟ್ಕೊಂಬಂದಿತ್ತು. ಆಮೇಲೆ ಸಿಲಿಂಡ್ರ್ ಬಂದಿತ್ತು, ಎಲ್ಲ ಕೆಲಸ ಮುಗೀತು. ಈಗ ಫ್ಲಿಪ್ಕಾರ್ಟಿಂದ ಪಾರ್ಸಲ್ ಬಂದಿದೆ. ನಮ್ಮ ಮನೆಯವ್ರು ಏನೋ ಬುಕ್ ಮಾಡಿದರು. ಸೊ ಏನು ಅಂತ ಓಪನ್ ಮಾಡಿ ನೋಡಿದ್ರೆ ಅಂಜೂರ್ ಫ್ರೆಂಡ್ಸ್. ಅಂಜೂರ್ ನನಗೆ ತುಂಬ ಇಷ್ಟ. ಡ್ರೈ ಫ್ರೂಟ್ಸಲ್ಲಿ ಅಂಜೂರ್ ಅಂದರೆ, ಸೊ ಅದು ತರಿಸಿದ್ದಾರೆ. ಬೈ 1 get 1 ಆಫರ್ ಇತ್ತು ಅನಿಸುತ್ತೆ. ಸೊ ಅದನ್ನು ತರಿಸಿದ್ದಾರೆ. ವಯಸ್ಸಲ್ಲಿ ಇದನ್ನೆಲ್ಲ ಮರದಲ್ಲಿ ಎಷ್ಟು ಕಿತ್ಕೊಂಡು ತಿಂತಾಯಿದ್ದು ಡೈರೆಕ್ಟಾಗೆ. ಸೊ ಇದ್ರದ್ದು ಒಂದು ಹಣ್ಣು ಬರುತ್ತೆ ಫ್ರೆಂಡ್ಸ್, ಅದನ್ನು ಹತ್ತಿ ಹಣ್ಣು ಅಂತ ಏನೋ ಕರೀತಾರೆ. ಸೊ ಇದ್ರ ಮಧ್ಯದಲ್ಲಿ ಏನೋ ಹಾಕಿದ್ದಾರೆ, ಅದೆಲ್ಲ ಒಂಥರ ಡಸ್ಟ್ ಥರ ಇದೆ. ನೋಡ್ತೀನಿ, ಚೆನ್ನಾಗಿದ್ರೆ ಇಟ್ಕೊಳ್ತೀನಿ, ಇಲ್ಲಾಂದರೆ ರಿಟರ್ನ್ ಹಾಕ್ಬಿಡ್ತೀನಿ. ನೋಡಿ, ಅದು ಒಳಗಡೆ ಮಧ್ಯದಲ್ಲಿ ಅದೇನೋ ಕಡ್ಡಿ ಥರ ಏನೋ ಹಾಕಿದ್ದಾರೆ. ಸೊ ಅದರದ್ದೇ ಫುಲ್ಲು ಧೂಳು ಥರ ಇದೆ. ಅದೇನೋ ಗೊತ್ತಿಲ್ಲ, ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಚೆನ್ನಾಗಿಲ್ಲ ಅಂದರೆ ರಿಟರ್ನ್ಗೆ ಹಾಕ್ತೀನಿ. ಸೊ ಬೈ 1 get 1 ಅಂತ ಫ್ರೆಂಡ್ಸ್, ಬೈ 1 get 1 ಅಂತ, ಅದಕ್ಕೆ 2 ತರಿಸಿದ್ದಾರೆ. ಸೊ ನನ್ನ ಫೇವ್ರೆಟ್ ಅಂಜೂರ್, ಡ್ರೈ ಫ್ರೂಟ್ಸಲ್ಲೇ ನನ್ನ ಫೇವ್ರೆಟ್ ಇದು. ಮತ್ತು ಪಿಸ್ತಾ ಚೆನ್ನಾಗಿರುತ್ತೆ. ಪಿಸ್ತಾ ಅಂತೂ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಸೊ ಬನ್ನಿ, ಈಗ ವಿಡಿಯೋ ಎಲ್ಲ ಆಲ್ರೆಡಿ ಈಗ ತಾನೇ ಜಸ್ಟ್ ಅಪ್ಲೋಡ್ ಮಾಡಿದ್ದಾಯಿತು. ಸೊ 2 ಕೂಡ ಅಪ್ಲೋಡ್ ಮಾಡಿದ್ದಾಯಿತು. ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನೆನ್ನೆ ತುಂಬ ಕೆಲಸ ಇದ್ದಿದ್ದರಿಂದ ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಬೆಳಗ್ಗೆನೇ ಒಂದು ಅಪ್ಲೋಡ್ ಮಾಡಿಬಿಟ್ಟೆ. ಸೊ ನೆನ್ನೆದು ಇವತ್ತು ಈಗ ತಾನೇ ಅಪ್ಲೋಡ್ ಆಯಿತು. ಸೊ ಈಗ ಒಂದು ಮೂವಿ ಇದೆ, ಯೂತ್ ಅಂತ, ಹೊಸ್ದಾಗಿ ಬಂದಿರೋ ಮೂವಿ. ನೆನ್ನೆ ನನ್ನ ತಮ್ಮ ಬಂದಿದ್ದನಲ್ಲ, ಡೌನ್ಲೋಡ್ ಮಾಡಿಕೊಟ್ಟೋದ. ಸೊ ಅದನ್ನು ನೋಡಿ ಮಧ್ಯಾಹ್ನ ಹಂಗೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇರೋಕ್ಕಾಗ್ತಾಯಿಲ್ಲ, ಏನು ಸೆಕೆ ಅಂದರೆ. ನಾಳೆ ನಮ್ಮ ಮನೆಗೆ ಏನೋ ಬರೋದಿದೆ, ಅದು ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾಳೆನೇ ಶೇರ್ ಮಾಡ್ಕೊಳ್ತೀನಿ ಏನು ಅಂತ. ಸೊ ಬನ್ನಿ, ಈಗ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೇನೆ. ಸೊ ಫ್ರೆಂಡ್ಸ್, ಇಲ್ಲಿ ಮಧ್ಯಾಹ್ನ ಅಡುಗೆ ಏನು ಮಾಡ್ಕೊಂಡಿರಲಿಲ್ಲ. ಸೊ ರೈಸ್ ಖಾಲಿಯಾಗಿತ್ತು. ರೈಸ್ ಏನು ಒಬ್ರಿಗೋಸ್ಕರ ಏನು ಮಾಡ್ಕೊಳ್ಳೋದು ಅಂದ್ಕೊಂಡು ಸೌತೆಕಾಯಿತ್ತು ಫ್ರೆಂಡ್ಸ್, ಅದನ್ನೇ ತಿನ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದು ರೆಡಿಯಾಗಿ ಆಮೇಲೆ ಫೈನಲಿ ಸಂಜೆ 6 ಗಂಟೆ ಹಂಗೆ ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡೆ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 7 ಗಂಟೆ ಆಗಿದೆ ಕರೆಕ್ಟಾಗಿ. ಸೊ ಆಲ್ರೆಡಿ ಅಡುಗೆ ಎಲ್ಲ ರೆಡಿಯಾಗಿದೆ. ಎಣ್ಣೆ ಬದನೆಕಾಯಿ ಮಾಡಿದ್ದೀನಿ, ಹಾಗೆ ಕೋಸಂಬರಿ ಮಾಡಿದ್ದೀನಿ, ಚಪಾತಿಗೂ ಹಸಿಟ್ಟು ಕಲಸಿಟ್ಟಿದ್ದೀನಿ, ಹಾಗೆ ಮಜ್ಜಿಗೆ ಕೂಡ ಮಾಡಿದ್ದೀನಿ. ಸೊ ಬನ್ನಿ ಏನೇನು ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಕೋಸಂಬರಿಗೆ ಇನ್ನೂ ಒಗ್ಗರಣೆ ಹಾಕಿಲ್ಲ, ನಮ್ಮ ಮನೆಯವ್ರು ಬಂದಮೇಲೆ ಹಾಕೋಣ ಅಂತ ಅಂದ್ಕೊಂಡು.
ಸೊ ಅದು ಬಿಟ್ಟರೆ ಇನ್ನೆಲ್ಲ ರೆಡಿಯಾಗಿದೆ. ಚಪಾತಿ ಕೂಡ ಆಮೇಲೆ ತಿಟ್ಕೊಳ್ತೀನಿ ತಿನ್ಬೇಕಾದ್ರೆ ಬಿಸಿ ಬಿಸಿಯಾಗೆ. ಸೊ ಶೆಕೆ ನೋಡಿ ಫ್ರೆಂಡ್ಸ್ ಹೆಂಗಿದೆ. ಸೊ ನಾಳೆ ಒಂದು ಬರ್ತಾ ಇದೆ ನಮ್ಮ ಮನೆಗೆ, ಆದಷ್ಟು ಬೇಗ ಬಂದರೆ ಸಾಕಪ್ಪ ಅನಿಸುತ್ತೆ ನೋಡಿ. ಸೊ ಬನ್ನಿ ಈಗ ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಫ್ರೆಂಡ್ಸ್ ಇಲ್ಲಿ ಎಣ್ಣೆ ಬದನೆಕಾಯಿ ಈ ಸತಿ ರೆಡ್ ಕಲರ್ ಬಂದಿದೆ, ಆದರೆ ವೀಡಿಯೋದಲ್ಲಿ ನಾರ್ಮಲಾಗಿ ಒಳ್ಳೆ ಮಸಾಲೆ ಕಲರೇ ಕಾಣಿಸ್ತಾ ಇದೆ. ರೆಡ್ ಕಲರಾಗಿ ಮಾಡಿದ್ದೀನಿ, ಸೊ ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅದು ಅಡುಗೆ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಕುದಿ ಬಂದರೆ ಚೆನ್ನಾಗಿರುತ್ತೆ ಅಂತಾರೆ. ಸೊ ಮಧ್ಯದಲ್ಲೇ ಕುದೀತಾ ಇತ್ತು. ಸೊ ಕೊತ್ತಂಬರಿ ಹಾಕಬೇಕು, ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಲ್ಲ, ಸೊ ಅದಕ್ಕೆ ಬೇಡ ಅಂತ ಅಷ್ಟೇ ಮಾಡ್ಕೊಂಡಿದ್ದೀನಿ. ಈಗ ತಾನೇ ರೆಡಿಯಾಗಿದೆ. ಸೊ ಅದ್ರ ಜೊತೆ ಇಲ್ಲಿ ಮಜ್ಜಿಗೆ ಕೂಡ ರೆಡಿಯಾಗಿದೆ, ಈಗ ತಾನೇ ರೆಡಿ ಆಯಿತು. ಸೊ ಸಿಕ್ಕಾಪಟ್ಟೆ ಶೆಕೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ತಂಪಾಗಿರಲಿ ಅಂತ ಮಾಡಿ ಇಟ್ಟಿದ್ದೀನಿ. ಕೋಸಂಬರಿ ಸೊ ಎಲ್ಲ ರೆಡಿ ಮಾಡಿದ್ದೀನಿ. ಒಗ್ಗರಣೆ ಒಂದು ಹಾಕಿಲ್ಲ, ನಮ್ಮ ಮನೆಯವ್ರು ಬಂದಮೇಲೆ ಹಾಕೋಣ ಅಂತ. ಒಗ್ಗರಣೆ ಹಾಕ್ಬಿಟ್ರೆ ಬೇಗ ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ರೆಡಿಯಾಗಿದೆ. ಸೌತೆಕಾಯಿ ಮೊನ್ನೆ ತಂದಿದ್ದು ಲಾಸ್ಟ್ ಒಂದೇ ಒಂದಿತ್ತು, ಸೊ ಅದಕ್ಕೋಸ್ಕರ ಕೋಸಂಬರಿ ಮಾಡಿಬಿಟ್ಟೆ ಇದನ್ನು. ಟೈಮ್ ಬಂದು 9:15 ಆಗಿದೆ. ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ, ಇನ್ನೂ ಕೆಲಸದಲ್ಲೇ ಇದ್ದಾರೆ. ಸೊ ಇನ್ನೂ ಒಂದು ಅರ್ಧ ಅವರ್ ಮುಕ್ಕಾಲು ಅವರ್ ಆಗುತ್ತೆ ಅವ್ರು ಬರೋದು. ಸಿಕ್ಕಾಬಿಟ್ಟೆ ಟಯರ್ಡ್ ಆಗ್ತದೆ, ಏನು ಮಾಡೋದು ಗೊತ್ತಿಲ್ಲ. ಇನ್ನೂ ಅವ್ರು ಬಂದಮೇಲೆ ಪಾಪ ಅವ್ರಿಗೆ ಬ್ಯಾಕ್ ಪೇನ್ ಬೇರೆ ಇನ್ನೂ ಕಡಿಮೆ ಆಗಿಲ್ಲ, ಉಪ್ಪಿನ ಶಾಖ ಮತ್ತೆ ಕೊಡಬೇಕು. ಸೊ ಬಂದು ಎಷ್ಟೊತ್ತಿಗೆ ಊಟ ಮಾಡಿ ಎಷ್ಟೊತ್ತಿಗೆ ಮಲಗ್ತಾರೋ. ಟ್ಯಾಬ್ಲೆಟ್ ಬೇರೆ ಖಾಲಿಯಾಗಿದೆ, ನೆನ್ಪು ಮಾಡಬೇಕು ಈಗ. ಸೊ ನೋಡಿದ್ರಲ್ಲ, ಈಗ ತಾನೇ ನಮ್ಮ ಮನೆಯವ್ರು ಬಂದು ಊಟ ಕೂಡ ಮಾಡಿದ್ರು. ಸೊ ಈಗ ಟೈಮ್ ಬಂದು ಆಲ್ರೆಡಿ 11 ಗಂಟೆ ಹತ್ತಿರ ಆಗಿದೆ. ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಚಿಕ್ಕದಾಗಿರುತ್ತೆ, ಒಂದು ಸ್ವಲ್ಪನೇ ಆಗಿರುತ್ತೆ. ಸೊ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟೇ. ವ್ಲಾಗಲ್ಲಿ ಎಂಡ್ ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ಎಲ್ಲರೂ ಕೂಡ ಥ್ಯಾಂಕ್ ಯು ಸೊ ಮಚ್.